ನಮಸ್ತೆ. 5/7/2025 ಶನಿವಾರ ಶುಕ್ಲ ಪಕ್ಷ, ಆಷಾಢ ತಿಂಗಳು ನಡೀತಿದೆ. ದಶಮಿ ತಿಥಿ ಅಂದರೆ 10ನೇ ತಿಥಿ. ಇದು ಸಂಜೆ 6:59 4 ದಶಮಿ ಆದಮೇಲೆ ಬರೋದು ಏಕಾದಶಿ. ಇವತ್ತಿನ ನಕ್ಷತ್ರ ಸ್ವಾತಿ. ಬೆಳಗ್ಗೆಯಿಂದ ಸಂಜೆ 7:51 ಸ್ವಾತಿ ಆದ ನಂತರ ಬರೋದು ವಿಶಾಖ ನಕ್ಷತ್ರ. ಸ್ವಾತಿ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಅಭಿವೃದ್ಧಿಯೂ ಉಂಟು. ಆನಂತರವೂ ಕಾರ್ಯಸಿದ್ಧಿ ಶುಭವು ಕಲ್ಯಾಣ ಯೋಗವಿದೆ. ಆದ್ದರಿಂದ ಈ ದಿನ ಪೂರ್ತಿ ಶುಭವಾಗಿದೆ. ಆದರೆ ವಾರ ಶನಿವಾರ, ಆಷಾಢ ತಿಂಗಳು, ಆದ್ದರಿಂದಾಗಿ ಮುಹೂರ್ತಗಳಿಲ್ಲ. ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಸೂರ್ಯೋದಯ 5:58. ಇವತ್ತಿನ ದಿನದಲ್ಲಿ ರಾಶಿ ಅಂತ ತಗೊಂಡ್ರೆ ತುಲಾರಾಶಿ ದಿನ ಪೂರ್ತಿ ಇದೆ. ಆದರೂ ಸ್ವಾತಿ ನಕ್ಷತ್ರ ಒಟ್ಟು 4 ಪಾದಗಳು ತುಲಾರಾಶಿಯಲ್ಲೇ. ವಿಶಾಖ ನಕ್ಷತ್ರದಲ್ಲಿ 3 ಪಾದ ಮಾತ್ರ ತುಲಾರಾಶಿ, 4ನೇ ಪಾದ ವೃಶ್ಚಿಕ ರಾಶಿಗೆ ಬರುತ್ತದೆ. ಆದರೆ ಈ ವೃಶ್ಚಿಕ ರಾಶಿ ನಾಳೆ ಇದೆ, ಇವತ್ತಿಲ್ಲ. ಆದ್ದರಿಂದ ಇವತ್ತಿನ ದಿನ ಪೂರ್ತಿ ತುಲಾರಾಶಿನೇ. ಬೆಳಗ್ಗೆ 5:58 6:21 ಸ್ವಾತಿ ನಕ್ಷತ್ರ 2ನೇ ಪಾದ, 6:21 ಮೇಲೆ ಮಧ್ಯಾಹ್ನ 1:06 ಸ್ವಾತಿ 3. ಆನಂತರ ಸಂಜೆ 7:51 ಸ್ವಾತಿ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಎಂಡಾಗುತ್ತದೆ. ಆನಂತರ ವಿಶಾಖ ನಕ್ಷತ್ರ ಪ್ರಾರಂಭವಾಗಿ ಅಂದರೆ 7:51 ಪ್ರಾರಂಭವಾಗಿ ರಾತ್ರಿ ಅಂದರೆ ಲೇಟ್ ನೈಟ್ 2:35 AM ವಿಶಾಖ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 2:35 ಮೇಲೆ ನಾಳೆಯವರೆಗೂ ಈ ವಿಶಾಖ ನಕ್ಷತ್ರವಿದೆ. ಅದು 3ನೇ ಪಾದವಿದೆ. ನಾಳೆ 3 ಮತ್ತು 4 2 ಪಾದಗಳು ಇರುತ್ತದೆ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬರೋಣ. ಏನೇ ಇದ್ದರೂ ಆಷಾಢ ಬಂದಿದೆ, ವಾರ ಶನಿವಾರ ಬಂದಿದೆ. ಬೇರೆ ಬೇರೆ ಒಳ್ಳೆಯ ಕಾರ್ಯಗಳನ್ನ, ಮುಹೂರ್ತ ಕಾರ್ಯಗಳನ್ನ ಏನಾದ್ರು ಮಾಡ್ಬೋದಾ ಅಂತಂದರೆ ಇವತ್ತಿಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದಾ? ಮಾಡ್ಬೋದು. ಧರ್ಮ ಕಾರ್ಯಗಳನ್ನ ಮಾಡ್ಬೋದು, ರಕ್ಷಣಾ ಕಾರ್ಯಗಳನ್ನ ಮಾಡ್ಬೋದು, ಪಶು ಪಕ್ಷಿಗಳನ್ನು ಕಾಪಾಡ್ಬೋದು. ಇಲ್ಲದೇ ಇರುವವರಿಗೆ ನೀವು ಸಹಾಯ ಮಾಡಬಹುದು. ದೇವರ ಪೂಜೆಗಳಿಗೆ ಖಂಡಿತವಾಗಿ ಅಡ್ಡಿ ಇಲ್ಲ. ಹೀಗೆ ಹೋದರೆ ಏನಾಗ್ತದೆ ಅಂತಂದರೆ 100% ಶುಭ ಅಶುಭ ಸಮಯಗಳನ್ನ ಕೊಡ್ತೀವಿ. ಇದರಲ್ಲಿ ಇವತ್ತಿನ ದಿನ ಮೀನರಾಶಿಯವರಿಗೆ ದಿನ ಪೂರ್ತಿ ಚಂದ್ರಾಷ್ಟಮವಿದೆ, ಅಂದರೆ ದೋಷವಿದಿನ. ಅಂದರೆ ಏನಂತ ಅಂತಂದರೆ ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ, ಉತ್ತರ ಭಾದ್ರಾ ನಕ್ಷತ್ರದ ಒಟ್ಟು 4 ಪಾದಗಳು, ಅದೇ ಥರ ರೇವತಿ ನಕ್ಷತ್ರ 4 ಪಾದಗಳಿಗೂ ಇವತ್ತು ದೋಷವಿದೆ. ಇವರು ಇನ್ನು ಸ್ವಲ್ಪ ಗಮನ ಕೊಡಿ. ಹಿಂಗೆ ಟೈಮ್ ಪ್ರಕಾರ ನೋಡೋಕೆ ಹೋದರೆ ಕೆಲವರು ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಮೃತಗಳಿಗೆ ಗುರು ಹೋರೆ, ಶುಕ್ರ ಹೋರೆ, ಈ ರೀತಿ ಕೆಲವು ವಿಷಯಗಳನ್ನ ಕೆಲವು ಸಮಯಗಳಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆದರೂ ಈ ಶುಭ ಸಮಯಗಳು ಅನ್ನುವ ಗುರು ಹೋರೆ ಬರುವ ಸಮಯದಲ್ಲಿ, ಶುಕ್ರ ಹೋರೆ ಬರುವ ಸಮಯದಲ್ಲಿ ಮರಣ ಯೋಗವೋ ಕಾರ್ಯನಾಶವೋ ಬಂದರೆ ಆ ದಿನ ಶುಭವಲ್ಲ. ಅದನ್ನು ಆ ಸಮಯದಲ್ಲಿ ವಿಂಗಡಿಸಿ ನೋಡಬೇಕು. ನಮ್ಮಲ್ಲಿ ನಾವೇನು ಮಾಡಿಬಿಡ್ತೀವಿ, ಒಟ್ಟಾಗಿ ನೋಡಿಬಿಡ್ತೀವಿ. ಅದುವೇ ಅಲ್ಲಿನ ತಲೆನೋವು ನಮಗೆ. ಆದ್ದರಿಂದ ಅಲ್ಲಿ ನೋಡುವಂಥ ವಿಷಯಗಳಲ್ಲಿ ಹೆಚ್ಚಾಗಿ ನಾವು ತಲೆ ಕೆಡಿಸ್ಕೊಳ್ತೀವಿ. ಶುಭವಲ್ಲ, ಅಶುಭವಾಗುತ್ತದೆ. ಕಾರ್ಯಗಳಲ್ಲೂ ಜಯವಿಲ್ಲದೆ ಹೋಗುತ್ತದೆ. ಹೆಚ್ಚಾಗಿ ಗಮನ ಕೊಡಿ ಇದರ ವಿಷಯಗಳಲ್ಲಿ. 100% ಶುಭ ಸಮಯವನ್ನು ನೋಡೋಣ. 5:58 8:57 ಬೆಳಗ್ಗೆ, 11:04 ಬೆಳಗ್ಗೆ AM ಮಧ್ಯಾಹ್ನ 1:59 PM, ಮಧ್ಯಾಹ್ನ 3:39 ರಾತ್ರಿ 11:02, ರಾತ್ರಿ 12:42 ರಾತ್ರಿ 1:46, ರಾತ್ರಿ 3:56 ಬೆಳಗಿನ ಜಾವ 4:32. ಇದು ಶುಭ ಸಮಯ. 100% ಅಶುಭ ಸಮಯ ಅಂತಂದರೆ ಬೆಳಿಗ್ಗೆ 8:59 11 ಗಂಟೆ 2 ನಿಮಿಷದವರೆಗೂ ಮೃತ್ಯು
9:11 ಅಂದರೆ ಇನ್ನು ಮೃತ್ಯುವೇ ಮುಗಿದಿಲ್ಲ, ಅಷ್ಟರಲ್ಲೇ ರಾಹು ಕಾಲವು ಸೇರುತ್ತದೆ. 9:11 10:48ವರೆಗೂ. ಇದರಲ್ಲಿ ನಾವು ಫಸ್ಟ್ ಹೇಳಿದ 8:59 11:02ವರೆಗೂ ಅಶುಭ ಸಮಯ ಹಂಗೆ ಅಂತಂದರು. 9:11 10:48 ಅಧಿಕವಾಗಿ ದೋಷ ಸೇರುತ್ತೆ. ಯಾಕೆಂದರೆ ಮೃತ್ಯು ಮತ್ತು ರಾಹುಕಾಲ ಎರಡು ಸೇರುತ್ತದೆ. ಆದ್ದರಿಂದಾಗಿ ಈ ಸಮಯದಲ್ಲಿ ಖಂಡಿತವಾಗಿಯೂ ಶಾಂತ ಅಭಿವೃದ್ಧಿ ಇಂಥದಕ್ಕಾಗಿ ಶಾಂತವಾಗಿರೋದು. ಮಧ್ಯಾಹ್ನ 2:01 ಮೇಲೆ 3:37 ಅಲ್ಲಿಯವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 11:04 12 ರಾತ್ರಿ ಮಧ್ಯರಾತ್ರಿ 44 ಮೃತ್ಯು. ಅದೇ ಥರ ಲೇಟ್ ನೈಟ್ ಅಂದರೆ ರಾತ್ರಿ 1:48 ಲೇಟ್ ನೈಟ್ 3:12 AM ವಿಷಕಾಲವಿದೆ. ಮತ್ತು ರಾತ್ರಿ 2:07 3:54 ನಕ್ಷತ್ರವೇ ವಿಷವಾಗುವ ಸಮಯ. ಆದ್ದರಿಂದ ವಿಶಾಖ ನಕ್ಷತ್ರದವರು ಗಮನ. ಬೆಳಗಿನ ಜಾವ 4:34 ಮೇಲೆ 5:59 ಮೃತ್ಯು ಪಂಚಕ. ಈ ಅಪಾಯ ಕಾಲಗಳನ್ನ ತಿಳ್ಕೊಂಡು ಆ ಸಮಯವನ್ನು ಮುಂದಿಟ್ಟು ಮುಂಚೆನೇ ಮಾಡುವಂಥದ್ದು, ಇಲ್ಲಾಂದರೆ ಆ ಕಾಲ ಮುಗಿದ ನಂತರ ಯಾವುದಾದ್ರು ಮಾಡ್ಬೋದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇಷ್ಟು ವಿಶೇಷಗಳನ್ನ ನೋಡಿದ್ವಿ. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ ಅಥವಾ ಅವಾಯ್ಡ್ ಮಾಡಿ, ಯಾವುದು ಶ್ರೇಷ್ಠವೋ ಅದನ್ನು ಮಾಡಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡಿದ್ರೆ ಅನುಕೂಲವಿದೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಅನುಕೂಲ ಅನ್ನೋದು ಅವರವರ ರಾಶಿ ಅವರವರ ನಕ್ಷತ್ರಕ್ಕೆ ತಾರಾಬಲ ಮತ್ತು ಚಂದ್ರಬಲ ಅಂತಂತೀವಿ, ಅದರ ಮೇಲೆ ನೋಡುವಂಥದ್ದು. ಆದ್ದರಿಂದಾಗಿ ಯಾವುದೇ ಕಾರ್ಯಗಳು ಮಾಡೋದಾದರೂ ಅವರವರ ಜನ್ಮ ನಕ್ಷತ್ರಕ್ಕೂ ಸರಿಯಾಗಿರಬೇಕು. ಜನರಲ್ ಆಗಿ ದಿನ ಚೆನ್ನಾಗಿದ್ದರೆ ಮಾತ್ರನೇ 100%. ದಿನಾನೇ ಕೆಟ್ಟೋದು ಆದರೆ ನಿಮಗೂ ಮಾತ್ರ ಚೆನ್ನಾಗಿದೆ ಅಂತಂದರೆ ಓಕೆ ಮಾಡ್ಬೋದು ಅಂತ ಅರ್ಥ. ಅಂದರೆ ಒಳ್ಳೆಯ ಸಮಯವನ್ನು ನೋಡಿ ಹಿರಿಯರ ಆಶೀರ್ವಾದ ಪಡೆದು ಗುರುಗಳ ಆಶೀರ್ವಾದ ಪಡೆದು, ಇಲ್ಲವಾದರೆ ಶುಭ ದಿನವಾಗಿರುವ ಸಮಯದಲ್ಲೇ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದೇ ಥರನೇ ಭರಣಿ ನಕ್ಷತ್ರ ಮೇಷರಾಶಿಗೆ ಹೋದರೆ ಇವತ್ತಿನ ದಿನ ಹೇಗಿದೆ ಅಂತ ನೋಡಿದರೆ ಸುಮಾರು ಸಂಜೆ 7:51 ಶುಭಕರವಾಗಿಲ್ಲ, ಆನಂತರನೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ ಮೇಷರಾಶಿ ಆರೋಗ್ಯವಿದೆ ಸಂಜೆಯವರೆಗೂ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಆರೋಗ್ಯವು ಶತ್ರುನಾಶವೂ ಉಂಟು, ಹಾಗಾಗಿ ನಿಮಗೆ ಇದು ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ವಿಪತ್ತಿದೆ, ಏಟು ಗಾಯಗಳಿದೆ, ಎಚ್ಚರವಾಗಿರಿ ಸಂಜೆಯವರೆಗೂ. ಸಂಜೆಯ ಮೇಲೆ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಸಂಜೆಯವರೆಗೂ ಹಣಕಾಸಿನ ಅಭಿವೃದ್ಧಿ, ಕೆಲವು ಕಾರ್ಯಗಳಲ್ಲಿ ಸಕ್ಸಸ್ ಉಂಟು, ಅದನ್ನು ನೋಡಿಕೊಂಡು ಮಾಡೋಣ. ಆದರೆ ಇವತ್ತು ಏನೇ ಯೋಗ ದಿನವಾದರೂ ಮುಹೂರ್ತ ಕಾಲವಿಲ್ಲ, ಅಂದರೆ ಮುಹೂರ್ತದ ತಿಂಗಳಿಲ್ಲ ಅಂತ. ವಾರವು ಶನಿವಾರ, ಇದೆಲ್ಲ ನೋಡಿ ಮಾಡುವಂಥದ್ದೇ ಉತ್ತಮ, ಆ ಥರ ಪಡೋದು ಬೇಡ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಸಂಪತ್ತು, ಆದರೆ ಕಾರ್ಯ ವಿಘ್ನಗಳು ಸ್ವಲ್ಪ ಇದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಸಂಜೆಯ ಮೇಲೆ ಚೆನ್ನಾಗಿದೆ, ಬೆಳಗ್ಗೆ ರಾಹು ಗ್ರಹ ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ಪರಮಮಿತ್ರ ಧಾರೆಯಾಗಿದೆ. ಸಂಜೆ 7:51 ಪರಮಮಿತ್ರ ಧಾರೆ, ಆನಂತರ ಸ್ವಲ್ಪ 50% ಮಾತ್ರನೇ ಚೆನ್ನಾಗಿರೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪರಮಮಿತ್ರ ಧಾರೆಯು ಹಿರಿಯರ ಆಶೀರ್ವಾದವು ಕೂಡಿ ಬರುವ ದಿನವಿದು. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರ ಪರಮಮಿತ್ರ ಅಂತ 2 ದಿನವೂ ಚೆನ್ನಾಗಿದೆ, ಅಂದರೆ 2 ಸಮಯವೂ ಚೆನ್ನಾಗಿದೆ ಅಂತ. ಏಕೆಂದರೆ ಸಂಜೆ 7:51 ಮೇಲೆ ಹಗಸ್ ಅಂದರೆ ಹಗಲು ಮುಗಿದೋಗ್ಬಿಡ್ತದೆ, ಸಂಜೆ ಅಂದರೆ ರಾತ್ರಿ ಪ್ರಾರಂಭವಾಗುತ್ತದೆ. ಒಂದು ದಿನವನ್ನು 2 ಭಾಗವಾಗಿ ಮಾಡುತ್ತೀವಿ, ಹಗಲು ರಾತ್ರಿ ಅಂತ. ಇದರಲ್ಲಿ 2 ಭಾಗವೇ ಈ ರೀತಿ ಇದೆ ಅಂತ. ಹಾಗಾಗಿ ನೆಕ್ಸ್ಟ್ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿಯೂ ಟೆನ್ಷನ್ ಉಂಟು, ರೋಗ ಭಯವಿದೆ, ಸ್ವಲ್ಪ ಕೇರ್ ತಗೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ ಅನುಕೂಲವೂ ಲಾಭವೂ ಇದೆ ಇವತ್ತು ಸಂಜೆಯವರೆಗೂ. ಆನಂತರ ಪುಬ್ಬ ನಕ್ಷತ್ರ ಸಿಂಹರಾಶಿ ಶುಕ್ರನ ನಕ್ಷತ್ರವಿದೆ. ಇದರಲ್ಲಿ ಜನನವಾದ ನಿಮಗೆ ಈ ದಿನ ಪ್ರತ್ಯೇಕ ತಾರೆಯಾಗಿ ಸಂಜೆಯವರೆಗಿದೆ, ಅಂದರೆ ಅನುಕೂಲವಿಲ್ಲದ ದಿನವಾಗಿ. ಸಂಜೆಯ ಮೇಲೆ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ
ಆರೋಗ್ಯವು ಲಾಭವೂ ಉಂಟು ಸಂಜೆಯವರೆಗೂ, ಅಂದರೆ ಹೆಚ್ಚು ಕಮ್ಮಿ 8 ಗಂಟೆವರೆಗೂ. ಆನಂತರ ಶುಭವಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ, ಆದರೆ ಧನಹಾನಿ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ ಸಂಜೆಯವರೆಗೂ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾರುವ ಬೀಳುವ ದಿನವಿದು. ಆಸ್ಪತ್ರೆ ಖರ್ಚುಗಳು ಅಥವಾ ವೇಸ್ಟ್ ಖರ್ಚುಗಳು ಬರುತ್ತದೆ, ಸ್ವಲ್ಪ ತಯಾರಾಗಿರಿ. ಆದರೆ ಸಂಜೆಯ ಮೇಲೆ ಶುಭವಾಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಸಂಪತ್ ಧನಹಾನಿಯೆಲ್ಲ ಉಂಟು ಸಂಜೆಯವರೆಗೂ. ಆನಂತರ ವಿಪತ್ತಿದೆ, ಧನಹಾನಿಯೂ ಇದೆ. ನಂತರ ನೋಡುವಂಥ ಚಿತ್ತಾ ನಕ್ಷತ್ರ ತುಲಾರಾಶಿ ಸಂಪತ್ ಶರೀರ ಆರೋಗ್ಯವೆಲ್ಲ ಕೂಡಿ ಬರುತ್ತದೆ ಸಂಜೆಯವರೆಗೂ. ಆನಂತರ ಹೇಳ್ಕೊಳ್ಳುವಂತೂ ಇಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಜೆಯ ಮೇಲೇನೆ ಶುಭ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ ಸಂಜೆಯವರೆಗೂ, ಅಂದರೆ ಹೆಚ್ಚು ಕಮ್ಮಿ ರಾತ್ರಿಯವರೆಗೂ ಅಂತ 7:51 ರಾತ್ರಿವರೆಗೂ ಅಂತ ಇಟ್ಕೊಳ್ಳಿ. ಪರಮಮಿತ್ರ ತಾರೆ ಶರೀರ ಆರೋಗ್ಯದಲ್ಲಿ ಅಂದರೆ ಚೇತರಿಸಿಕೊಳ್ಳುವಂಥದ್ದು ಇರುತ್ತದೆ, ಅಭಿವೃದ್ಧಿ ಕಾಣುತ್ತದೆ. ನಂತರ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯವರೆಗೂ ಶುಭ ಸಮಯ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರರು, ಪರರು, ಗುರುಗಳು ಇವರ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೇನೆ ಶುಭ ಪ್ರಾರಂಭವಾಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ, ನಿಮ್ಮ ಕಾರ್ಯಗಳಲ್ಲಿ ಸಿದ್ಧಿಯೂ ಉಂಟು ಸಂಜೆಯವರೆಗೂ. ನಂತರ ಯೋಚನೆ ಮಾಡುವಂಥ ದಿನವು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯ ಮೇಲೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯವರೆಗೂ ಶುಭ ಉಂಟು. ಆನಂತರ ಅಂದರೆ ನಮ್ಮ ಕಾರ್ಯಗಳು ನಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆರೋಗ್ಯ ಉಂಟು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಕಾಣುತ್ತದೆ ಸಂಜೆಯವರೆಗೂ. ಶ್ರವಣ ನಕ್ಷತ್ರ ಮಕರ ರಾಶಿ ಸಂಜೆಯ ಮೇಲೆ ಶುಭ ಉಂಟು, ಆದ್ದರಿಂದ ಸಂಜೆಯ ಮೇಲೇ ನಿಮ್ಮ ಕಾರ್ಯಗಳ ಅಭಿವೃದ್ಧಿ ಇದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ ಅಭಿವೃದ್ಧಿಯೆಲ್ಲ ಸಂಜೆಯವರೆಗೂ ಚೆನ್ನಾಗಿರುತ್ತದೆ. ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು, ಇದೆಲ್ಲ ಸಂಜೆಯವರೆಗೆ ಮಾತ್ರ. ಸಂಜೆಯ ಮೇಲೆ ಸ್ವಲ್ಪ ಯೋಚನೆ ಮಾಡಿ, ದೇವರಲ್ಲಿ ಪೂಜೆ ಇರಲಿ, ಆ ಥರ ಪಡೋದು ಬೇಡ, ನಿಧಾನವಾಗಿ ಅಥವಾ ಇನ್ನೊಂದು ದಿನ ನೋಡ್ಕೊಳ್ಳೋಣ. ಶತಭಿಷ ನಕ್ಷತ್ರ ಕುಂಭರಾಶಿ ಜನ್ಮತಾರೆ ಇದು, ಹಂಗಾಗಿ ನಿಮ್ಮ ನಕ್ಷತ್ರ ಶಾಂತಿಯನ್ನು ಮಾಡ್ಕೊಳ್ಳಿ. ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಸಂಜೆಯ ಮೇಲೆ ಶುಭ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆಯಾಗಿ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು, ಇದೆಲ್ಲ ಸಂಜೆಯವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತ ಪರಮ ಮಿತ್ರಧಾರೆಯಾಗಿ ರೋಗವೃದ್ಧಿಯೂ ಉಂಟು, ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ, ಇದೆಲ್ಲ ಸಂಜೆಯವರೆಗೂ. ನಂತರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಇವತ್ತು ದಿನಪೂರ್ತಿ ಶುಭಕರವಾಗಿದೆ, ಆದ್ದರಿಂದ ಸರಿಯಾಗಿ ನೋಡಿ ಗಮನಿಸಿ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ ಸಂಜೆಯ ಮೇಲೆ ಅಭಿವೃದ್ಧಿಯೂ ಉಂಟು, ಆದರೂ ಸ್ವಲ್ಪ ಕಾಲು ಕೈ ನೋವಲ್ಲ ಇವತ್ತು ಬರುವ ದಿನ, ಎಂದರೆ ವಿಶಾಖ ನಕ್ಷತ್ರ ಬಂದಿರೋದ್ರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.